ಅಯೋಧ್ಯೆ ರಾಮನ ಬಳಿಕ ಕಾಶಿ ವಿಶ್ವನಾಥನಿಗೂ ನ್ಯಾಯ ಸಿಗುವ ಕಾಲ ಹತ್ತಿರ ಆಗಿದೆ. ಜ್ಞಾನವ್ಯಾಪಿ ಮಸೀದಿಯೋ ಮಂದಿರವೋ ಎಂಬ ಗದ್ದಲದಲ್ಲಿ ಹಿಂದೂಗಳಿಗೆ ಮತ್ತೊಂದು ಹಂತದ ಮುನ್ನಡೆ ಸಿಕ್ಕಿದೆ. ಜ್ಞಾನವ್ಯಾಪಿಯಲ್ಲಿ ನಡೆಸಲಾದ ಪುರಾತತ್ವ ಸಮೀಕ್ಷೆ ಅದು ಮಸೀದಿಯಲ್ಲ ದೇಗುಲ ಅಂತ ಬಹಿರಂಗಪಡಿಸಿದೆ. ಇದರಿಂದ ಹಿಂದೂಗಳಲ್ಲಿ ವಿಶ್ವಾಸ ಹೆಚ್ಚಾಗಿದೆ. ಜ್ಞಾನವ್ಯಾಪಿ ಹೋರಾಟದಲ್ಲಿ ಹಿಂದೂಗಳಿಗೆ ದೊಡ್ಡ ಜಯ. ಅದು ಮಸೀದಿಯಲ್ಲ ಮಂದಿರ. ಎಎಸ್ಐ ಸಮೀಕ್ಷೆ ಬಹಿರಂಗ. ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆ ಬೆನ್ನಲ್ಲೇ ಹಿಂದೂಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ಜ್ಞಾನವ್ಯಾಪಿ ಮಸೀದಿ ಮಂದಿರ ಗದ್ದಲದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಪುರಾತತ್ವ ಇಲಾಖೆಯ ಸರ್ವೆಯಿಂದ ಅದು ಮಸೀದಿಯಲ್ಲ ಮಂದಿರ ಅನ್ನೋದಕ್ಕೆ ಮತ್ತಷ್ಟು ಪುರಾವೆಗಳು ಸಿಕ್ಕಿವೆ. ಇದು ಕೋಟ್ಯಂತರ ಹಿಂದೂಗಳಲ್ಲಿ ಸಂತಸ ಮೂಡಿಸಿದೆ. ಹಿಂದೂಗಳ ಪವಿತ್ರ ಕ್ಷೇತ್ರ ಕಾಶಿ ವಿಶ್ವನಾಥ ಮಂದಿರದ ಪಕ್ಕದಲ್ಲಿರೋ ಜ್ಞಾನವ್ಯಾಪಿ ಮಸೀದಿ ಬಗ್ಗೆ ವೈಜ್ಞಾನಿಕ ಸಮೀಕ್ಷಾ ವರದಿ ಬಹಿರಂಗವಾಗಿದೆ. ವಾರಣಾಸಿಯ ಜ್ಞಾನವ್ಯಾಪಿ ಮಸೀದಿಯನ್ನ ಹಿಂದೂ ದೇವಾಲಯದ ಮೇಲೆ ನಿರ್ಮಿಸಲಾಗಿದೆ ಎಂದು ಪುರಾತತ್ವ ಇಲಾಖೆ ತನ್ನ ವರದಿಯಲ್ಲಿ ಹೇಳಿದೆ. ಸಮೀಕ್ಷೆ ವೇಳೆ ಮಸೀದಿಯ ಗೋಡೆಯ ಮೇಲೆ ಕನ್ನಡ, ತೆಲುಗು ಸೇರಿದಂತೆ ಹಲವು ಭಾಷೆಯ ಲಿಪಿಯ ಶಾಸನಗಳು ಪತ್ತೆಯಾಗಿವೆ. ಈ ವರದಿಯನ್ನ ಹಿಂದೂ ಅರ್ಜಿದಾರರ ಪರ ವಕೀಲರ ವಿಷ್ಣು ಶಂಕರ್ ಜೈನ್ ಬಹಿರಂಗ ಮಾಡಿದ್ದಾರೆ. ಹಾಗಾದ್ರೆ ವರದಿಯಲ್ಲಿ ಏನಿದೆ ಅಂತ ನೋಡ್ತಾ ಹೋದ್ರೆ, ಸದ್ಯ ಅಸ್ತಿತ್ವದಲ್ಲಿನ ರಚನೆ ನಿರ್ಮಾಣಕ್ಕೂ ಮುನ್ನವೇ ದೇಗುಲವಿತ್ತು. ಅದು ಚಿಕ್ಕ ಮಂದಿರವಲ್ಲ, ದೊಡ್ಡದಾದ ದೇವಾಲಯ. ಮಸೀದಿಯ ಪಶ್ಚಿಮ ಗೋಡೆ ಹಿಂದೂ ದೇಗುಲದ ಭಾಗವಾಗಿದೆ. ವಜೂಖಾನಿಯಲ್ಲಿ ದೇವತೆಗಳ ಮೂರ್ತಿ ಸಹ ಸಿಕ್ಕಿದೆ. ದೇಗುಲದ ಕಂಬಗಳ ಮೇಲಿನ ಚಿಹ್ನೆ ಅಳಿಸುವ ಯತ್ನ ಮಾಡಲಾಗಿದೆ. ಮಸೀದಿಗೆ ಹಲವು ಮಾರ್ಪಾಡುಗಳನ್ನ ಮಾಡಲಾಗಿದೆ. ಕಂಬಗಳು, ಪ್ಲಾಸ್ಟರ್ ಅನ್ನ ಮರುಬಳಕೆ ಮಾಡಲಾಗಿದೆ. 17ನೇ ಶತಮಾನದಲ್ಲಿ ಮಂದಿರ ನಾಶ ಮಾಡಲಾಗಿದೆ. ಇಲ್ಲಿ 32 ಹಿಂದೂ ಮಂದಿರಗಳ ಶಾಸನಗಳು ಪತ್ತೆಯಾಗಿದೆ. ಶಾಸನಗಳು ಕನ್ನಡ, ತೆಲುಗು, ದೇವನಾಗರಿ ಲಿಪಿಯಲ್ಲಿವೆ. ಈ ಶಾಸನಗಳಲ್ಲಿ ಜನಾರ್ದನ, ರುದ್ರ, ಉಮೇಶ್ವರ ದೇವರ ಹೆಸರುಗಳನ್ನ ಉಲ್ಲೇಖ ಮಾಡಲಾಗಿದೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಮುಂದಿನ ಕ್ರಮ ಕೈಗೊಳ್ಳಲು ಕೇಂದ್ರಕ್ಕೆ ಹಿಂದೂಗಳ ಆಗ್ರಹ. ಜ್ಞಾನವ್ಯಾಪಿ ಬಗೆಗಿನ ಪುರಾತತ್ವ ಸರ್ವೆ ಬಹಿರಂಗವಾಗ್ತಿದ್ದಂತೆ ಕೇಂದ್ರ ಸರ್ಕಾರದ ಮಧ್ಯ ಪ್ರವೇಶಕ್ಕೆ ಹಿಂದೂಗಳು ಆಗ್ರಹಿಸಿದ್ದಾರೆ. ಪುರಾತತ್ವ ಇಲಾಖೆಯ ವರದಿಯಲ್ಲಿ ಸ್ಪಷ್ಟವಾಗಿ ಜ್ಞಾನವ್ಯಾಪಿ ಮಸೀದಿಯ ಜಾಗದಲ್ಲಿ ದೇವಾಲಯ ಇತ್ತೆಂದು ಹೇಳಿದ್ದಾರೆ. ಈ ವಿಷಯದಲ್ಲಿ ಕೇಂದ್ರ ಸರ್ಕಾರ ಮುಂದಿನ ಕ್ರಮಗಳನ್ನ ಕೈಗೊಳ್ಳಬೇಕು. ಇದನ್ನ ರಾಷ್ಟ್ರೀಯ ಸ್ಮಾರಕ ಅಂತ ಘೋಷಿಸಬೇಕು ಅಂತ ಹಿಂದೂ ಪರ ವಕೀಲರು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. पर मैं समझता हूं कि भारत सरकार को इसे पहल करनी चाहिए, कोई फर्दर स्टेप लेना चाहिए और भारत सरकार को चाहिए कि ये नेशनल मॉन्यूमेंट डिक्लेयर करके ये पूरी की पूरी जगह हिंदुओं को सौंप दी जाए कानून बनाकर। अब तो साबित हो गया है, इसका आधार पर हिंदुओं को सौंप दी जाए ताकि वहाँ भव्य मंदिर आगे बने और ये राष्ट्रीय संपत्ति हो, किसी व्यक्ति विशेष की न हो। जैसे एक ट्रस्ट अयोध्या में काम कर रहा है, वैसे ही ट्रस्ट यहाँ बनाकर यहाँ की पूरी पूजा पाठ की स्थापना की काम शुरू। ಶಿವನನ್ನ ಪೂಜಿಸಲು ಅವಕಾಶ ಸಿಗುತ್ತೆ ಎಂದ ಅಯೋಧ್ಯೆ ಅರ್ಚಕ. ಜ್ಞಾನವ್ಯಾಪಿ ಮಸೀದಿಯೋ ಮಂದಿರವೋ ಎಂಬ ವಿವಾದದಲ್ಲಿ ಕೋರ್ಟ್ಗೂ ಮಹತ್ವದ ಸಾಕ್ಷಿ ಸಿಕ್ಕಿದೆ. ಕೂಡಲೇ ಕೋರ್ಟ್ ಸಮೀಕ್ಷೆಯನ್ನ ಪರಿಗಣಿಸಿ ಹಿಂದೂಗಳ ಪರ ತೀರ್ಪು ಕೊಡಬೇಕು. ಇದರಿಂದ ಹಿಂದೂಗಳಿಗೆ ಶಿವನನ್ನ ಪೂಜಿಸಲು ಅವಕಾಶ ಸಿಗುತ್ತೆ ಅಂತ ಅಯೋಧ್ಯೆ ರಾಮ ಮಂದಿರದ ಮುಖ್ಯ ಅರ್ಚಕ ಸತ್ಯೇಂದ್ರ ದಾಸ್ ಮನವಿ ಮಾಡಿದ್ದಾರೆ. हिंदुओं का मंदिर है और वहाँ मस्जिद नहीं है. जो मस्जिद के नाम लेते हैं गलत है. वहाँ शिव का, ज्ञानव्यापी भगवान शंकर का मंदिर है. उनको हिंदुओं को दिया जाए जिससे कि वो पूजा पाठ प्रारंभ करें. ಪುರಾತತ್ವ ಸಮೀಕ್ಷೆಯಲ್ಲಿ ಹಿಂದುತ್ವದ ಕೈವಾಡ. ಎಐಎಂಐಎಂ ಮುಖ್ಯಸ್ಥ ಓವೈಸಿ ಆರೋಪ.
ಜ್ಞಾನವಾಪಿ ಮಸೀದಿಯ ಎಎಸ್ಐ ಸರ್ವೆ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯೆ ಕೊಟ್ಟಿರುವ ಓವೈಸಿ ವರದಿಯ ಹಿಂದೆ ಹಿಂದುತ್ವದ ಕೈವಾಡವಿದೆ ಅಂತ ಆರೋಪ ಮಾಡಿದ್ದಾರೆ. ವರದಿ ಊಹೆ ಮೇಲೆ ಆಧಾರಿತವಾಗಿದೆ ಮತ್ತು ವೈಜ್ಞಾನಿಕ ಅಧ್ಯಯನವನ್ನ ಅಪಹಾಸ್ಯ ಮಾಡುತ್ತೆ ಅಂತ ಆರೋಪ ಮಾಡಿದ್ದಾರೆ. ಅದೇನೇ ಇರಲಿ, ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ಸಂಘರ್ಷಕ್ಕೆ ಕಾರಣವಾಗಿದ್ದ ಜ್ಞಾನವಾಪಿ ವಿವಾದದಲ್ಲಿ ಹಿಂದೂಗಳಿಗೆ ದೊಡ್ಡ ಗೆಲುವಂತೂ ಸಿಕ್ಕಿದೆ. ಇನ್ನು ವಜುಖಾನ ಜಾಗದ ಬಗ್ಗೆಯೂ ಪುರಾತತ್ವ ಸರ್ವೆಗೆ ಹಿಂದೂ ಸಂಘಟನೆಗಳು ಒತ್ತಾಯಿಸಿ ಕೋರ್ಟ್ ಮೆಟ್ಟಿಲೇರಲು ನಿರ್ಧರಿಸಿವೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.